ನಮಸ್ಕಾರ. ಬನ್ನಿ, ಇವತ್ತು ನಾವು ಚರಿತ್ರೆಯ ಒಂದು ಕುತೂಹಲಕಾರಿ ಕಾಲಘಟ್ಟಕ್ಕೆ ಹೋಗೋಣ. ಅಲ್ಲಿ ಒಬ್ಬ ವಿಶೇಷ ರಾಜನ ಬಗ್ಗೆ ಮಾತಾಡೋಣ. ಅವರೇ ಮೈಸೂರಿನ ಕೊನೆಯ ಮಹಾರಾಜ ಜಯಚಾಮರಾಜ ಒಡೆಯರ್. ಅವರ ಕಥೆ ಅಂದ್ರೆ ಅದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಒಂದು ಇಡೀ ಸಾಮ್ರಾಜ್ಯವು ಗಣರಾಜ್ಯವಾಗಿ ಬದಲಾದ ಕಥೆ. ಸಾಮಾನ್ಯವಾಗಿ ಸಂಪ್ರದಾಯ ಮತ್ತು ಆಧುನಿಕತೆ ಇವೆರಡೂ ಬೇರೆ ಬೇರೆ ದಾರಿಗಳಲ್ಲಿ ಹೋಗೋ ಶಕ್ತಿಗಳು ಅಂತ ನಾವು ಅನ್ಕೋತೀವಿ. ಆದರೆ ಜಯಚಾಮರಾಜ ಒಡೆಯರವರ ಆಳ್ವಿಕೆಯ ಕಾಲ ಒಂದು ಅಪರೂಪದ ಸಮಯವಾಗಿತ್ತು. ಯಾಕಂದ್ರೆ ಇಲ್ಲಿ ಈ ಎರಡೂ ಶಕ್ತಿಗಳು ಜೊತೆಜೊತೆಯಾಗಿ ಒಂದೇ ವೇಗದಲ್ಲಿ ಸಾಗಿದ್ವು. ಇದೇ ಅವರ ಇಡೀ ಜೀವನದ ಮತ್ತು ಆಳ್ವಿಕೆಯ ಸಾಲಾಂಶ ಅಂತ ಹೇಳ್ಬೋದು. ಅವರ ಆಳ್ವಿಕೆಯ ಕಾಲ ನೋಡಿದ್ರೆ 1940ರಿಂದ 1950. ಕೇಳೋದಕ್ಕೆ ಕೇವಲ 10 ವರ್ಷ ಅಷ್ಟೇ. ಆದರೆ ಆ 10 ವರ್ಷಗಳು ಮೈಸೂರಿನ ಪಾಲಿಗೆ, ಅಷ್ಟೇ ಯಾಕೆ ಇಡೀ ಪ್ರಪಂಚದ ಪಾಲಿಗೆ ತುಂಬಾನೇ ನಿರ್ಣಾಯಕವಾದ ಸಮಯವಾಗಿತ್ತು. ನೋಡಿ, ಇದೇ ಅವರ ಸ್ಥಾನದಲ್ಲಿದ್ದ ಒಂದು ದೊಡ್ಡ ವಿಶೇಷತೆ. ಅವರೇ ಮೈಸೂರು ಸಂಸ್ಥಾನದ ಕೊನೆಯ ಮಹಾರಾಜ. ಅದೇ ಸಮಯದಲ್ಲಿ ಅವರೇ ಒಂದು ಹೊಸ ಪ್ರಜಾಪ್ರಭುತ್ವದ ಅಡಿಪಾಯ ಹಾಕಿದವರಲ್ಲಿ ಒಬ್ರು. ಅಂದ್ರೆ ಒಂದು ಯುಗದ ಅಂತ್ಯ, ಇನ್ನೊಂದು ಯುಗದ ಆರಂಭ. ಎರಡಕ್ಕೂ ಅವರೇ ಸಾಕ್ಷಿಯಾಗಿದ್ರು ಮತ್ತು ಎರಡೂ ಪಾತ್ರಗಳನ್ನ ತುಂಬಾನೇ ಜವಾಬ್ದಾರಿಯಿಂದ ನಿಭಾಯಿಸಿದ್ರು. ಅವರು ಅಧಿಕಾರಕ್ಕೆ ಬಂದಾಗಂತೂ ಪರಿಸ್ಥಿತಿ ಅಷ್ಟು ಸುಲಭವಾಗಿರ್ಲಿಲ್ಲ. ಯೋಚನೆ ಮಾಡಿ, ಒಂದು ಕಡೆ ಎರಡನೇ ಮಹಾಯುದ್ಧದ ಭೀಕರತೆ ಇಡೀ ಪ್ರಪಂಚವೇ ಹೊತ್ತಿ ಉರಿಯುತ್ತಿತ್ತು. ಇನ್ನೊಂದು ಕಡೆ ಬ್ರಿಟಿಷರು ಭಾರತ ಬಿಟ್ಟು ಹೋಗೋ ಸಮಯ, ಅಧಿಕಾರ ಹಸ್ತಾಂತರದ ಗೊಂದಲ. ಇಂಥ ದೊಡ್ಡ ದೊಡ್ಡ ಸವಾಲುಗಳು ಅವರ ಮುಂದಿತ್ತು. ಹೊರಗೆ ಯುದ್ಧ ನಡೀತಿತ್ತು ಸರಿ, ಆದರೆ ಅದರ ಬಿಸಿ ರಾಜ್ಯದ ಜನರಿಗೆ ತಟ್ಟಬಾರ್ದು ಅನ್ನೋದು ಅವರ ಉದ್ದೇಶವಾಗಿತ್ತು. ಅದಕ್ಕಾಗಿಯೇ ಅವರು ತಕ್ಷಣ ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ರು. ಜನರಿಗೆ ಬೇಕಾದ ವಸ್ತುಗಳು ಸರಿಯಾಗಿ ಸಿಗುವಾಗೆ ನೋಡಿಕೊಂಡ್ರು. ಆಹಾರದ ಕೊರತೆ ಆಗಬಾರ್ದು ಅಂತ ಆಹಾರ ಸಂಗ್ರಹಕ್ಕೆ ಒತ್ತು ಕೊಟ್ರು. ಹಾಗೆ ಬೆಲೆಗಳು ಗಗನಕ್ಕೆ ಏರದ ಹಾಗೆ ನಿಯಂತ್ರಣ ತಂದರು. ಇದು ಅವರ ದೂರದೃಷ್ಟಿಯನ್ನು ತೋರಿಸುತ್ತೆ. ಇಂಥ ಒಂದು ಗೊಂದಲದ ಸಮಯದಲ್ಲಿ ಆಡಳಿತವನ್ನ ಸ್ಥಿರವಾಗಿಟ್ಕೊಳ್ಳೋದು ಅಂದ್ರೆ ಸಣ್ಣ ಮಾತಲ್ಲ. ಆದ್ರೆ ಅವರದನ್ನ ಮಾಡಿ ತೋರಿಸಿದ್ರು. ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿದ್ದಾಗ ಮೈಸೂರಿನ ಆಡಳಿತ ಯಂತ್ರ ಎಲ್ಲೂ ನಿಲ್ಲದ ಹಾಗೆ, ಹಣಕಾಸಿನ ವ್ಯವಸ್ಥೆ ಹದಗೆಡದ ಹಾಗೆ ನೋಡಿಕೊಂಡ್ರು. ಸರಿ, ರಾಜ್ಯವನ್ನು ಸ್ಥಿರವಾಗಿ ಇಟ್ಟಿದ್ದು ಆಯ್ತು. ಆದ್ರೆ ಜಯಚಾಮರಾಜ ಒಡೆಯರ್ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ. ಅವರ ದೃಷ್ಟಿ ಮುಂದಿನ ತಲೆಮಾರಿನ ಮೇಲೆ ಇತ್ತು. ಹಾಗಾಗಿ ಮೈಸೂರಿನ ಭವಿಷ್ಯವನ್ನು ಗಟ್ಟಿಗೊಳಿಸೋಕೆ ಅವರು ಕೈಗಾರಿಕೆ ಮತ್ತು ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಸಿದ್ರು. ಅವರ ಕೈಗಾರಿಕಾ ನೀತಿ ಹೇಗಿತ್ತು ಅಂದ್ರೆ ಎರಡೂ ರೀತಿಯಲ್ಲಿತ್ತು. ಒಂದು, ಮೈಸೂರಿನಲ್ಲಿ ಈಗಾಗಲೇ ಹೆಸರುವಾಸಿಯಾಗಿದ್ದ ಜವಳಿ, ಗಂಧದ ಎಣ್ಣೆ ಉದ್ಯಮಗಳನ್ನು ಮತ್ತಷ್ಟು ಬೆಳೆಸಿದ್ದು. ಇನ್ನೊಂದು ಕಡೆ ಭವಿಷ್ಯಕ್ಕೆ ಬೇಕಾದ ಯಂತ್ರೋಪಕರಣಗಳಂತಹ ಹೊಸ ಹೊಸ ಉದ್ಯಮಗಳಿಗೆ ಅಡಿಪಾಯ ಹಾಕಿದ್ದು. ಅಂದ್ರೆ ಪರಂಪರೆಯನ್ನ ಉಳಿಸ್ಕೊಂಡೇ ಹೊಸತನಕ್ಕೂ ಜಾಗ ಮಾಡಿಕೊಟ್ರು. ಶಿಕ್ಷಣದ ವಿಷಯದಲ್ಲೂ ಅಷ್ಟೇ ಅವರದ್ದು ಸಮಗ್ರ ದೃಷ್ಟಿ. ಬರೀ ದೊಡ್ಡ ದೊಡ್ಡ ನಗರಗಳಲ್ಲ, ಹಳ್ಳಿಗಳಿಗೂ ಶಾಲೆಗಳು ತಲುಪಬೇಕು ಅಂತ ಗ್ರಾಮೀಣ ಶಾಲೆಗಳನ್ನು ವಿಸ್ತರಿಸಿದ್ರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗೆ ಹೊಸ ಹುರುಪು ತುಂಬಿದ್ರು. ಅಷ್ಟೇ ಅಲ್ಲ, ವಿಜ್ಞಾನದ ಜೊತೆಗೆ ಸಂಗೀತದಂತಹ ಕಲೆಗಳಿಗೂ ವಿಶೇಷ ಪ್ರೋತ್ಸಾಹ ಕೊಟ್ಟಿದ್ದು ಅವರ ವೈಶಿಷ್ಟ್ಯ. ಇಲ್ಲಿಯವರೆಗೂ ನಾವು ಒಬ್ಬ ರಾಜನ ಆಡಳಿತದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಆ ರಾಜನ ವ್ಯಕ್ತಿತ್ವ ಹೇಗಿತ್ತು? ಬನ್ನಿ, ಈಗ ಜಯಚಾಮರಾಜ ಒಡೆಯರ್ ಅನ್ನೋ ವ್ಯಕ್ತಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಿಜಕ್ಕೂ ಅವರೊಬ್ಬ ತತ್ವಜ್ಞಾನಿ ರಾಜ. ಅವರಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆ ಎಷ್ಟು ಸುಂದರವಾಗಿ ಬೆರೆತಿತ್ತು ಅನ್ನೋದಕ್ಕೆ ಅವರ ಆಸಕ್ತಿಗಳೇ ಸಾಕ್ಷಿ. ಅವರ ವ್ಯಕ್ತಿತ್ವದ 2 ಮುಖಗಳನ್ನ ನೋಡಿ ಎಷ್ಟು ಅದ್ಭುತವಾಗಿದೆ. ಒಂದು ಕಡೆ ನಮ್ಮ ನಾಡಿನ ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದು, ದಸರಾ ಹಬ್ಬದ ವೈಭವವನ್ನ ಕಾಪಾಡೋದು, ನಮ್ಮ ಸಾಂಪ್ರದಾಯಿಕ ಕಲಾವಿದರನ್ನ ಪ್ರೋತ್ಸಾಹಿಸುವುದು. ಇನ್ನೊಂದು ಕಡೆ ಯುರೋಪಿನ ಶಾಸ್ತ್ರೀಯ ಸಂಗೀತದಲ್ಲಿ ಅವರಿಗಿದ್ದಿದ್ದು ಸಾಮಾನ್ಯ ಜ್ಞಾನವಲ್ಲ, ಮಾಸ್ಟರ್ಸ್ ಲೆವೆಲ್ನ ಪಾಂಡಿತ್ಯ. ಅಲ್ಲಿನ ಆರ್ಕೆಸ್ಟ್ರಾಗಳಿಗೂ ಅವರು ಪೋಷಕರಾಗಿದ್ರು. ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೇ ಜಗತ್ತಿನ ಕಲೆಗಳನ್ನು ಅಪ್ಕೊಂಡಿದ್ರು. ಅವರು ಬರೀ ಕಲೆಗಳನ್ನು ಆಸ್ವಾದಿಸೋರು ಮಾತ್ರ ಆಗಿರಲಿಲ್ಲ, ಅವರೇ ಸ್ವತಃ ಒಬ್ಬ ದೊಡ್ಡ ವಿದ್ವಾಂಸರು. ನಿಮಗೊತ್ತಾ, ಅವರು 20ಕ್ಕೂ ಹೆಚ್ಚು ನಮ್ಮ ಪುರಾತನ ತಾತ್ವಿಕ ಗ್ರಂಥಗಳನ್ನ, ಉಪನಿಷತ್ತುಗಳನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ರು. ಅಂದರೆ ಭಾರತದ ಜ್ಞಾನವನ್ನ ಇಡೀ ಜಗತ್ತಿಗೆ ತಲುಪಿಸೋ ಕೆಲಸ ಮಾಡಿದ್ರು. ಸರಿ, ಈಗ ಅವರ ಆಳ್ವಿಕೆಯ ಕೊನೆಯ, ಆದರೆ ಬಹುಶಃ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ. ಅದೇನೆಂದ್ರೆ, ಇಷ್ಟು ವೈಭವದ ತಮ್ಮ ಮೈಸೂರು ಸಾಮ್ರಾಜ್ಯವನ್ನು ಆಗತಾನೆ ಹುಟ್ಟಿದ ಸ್ವತಂತ್ರ ಭಾರತದ ಜೊತೆ ವಿಲೀನಗೊಳಿಸಿದ್ದು. ಇದು ಭಾರತದ ಇತಿಹಾಸದಲ್ಲಿ ಒಂದು ತುಂಬನೇ ಸೂಕ್ಷ್ಮವಾದ ಘಟ್ಟ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆನಂತರ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆ ಶುರುವಾಯಿತು. ಬೇರೆ ಕಡೆಗಳಲ್ಲಿ ಒಂದಷ್ಟು ಗೊಂದಲ, ಸಂಘರ್ಷಗಳು ನಡೆದವು.
ಆದರೆ ಮೈಸೂರಿನ ವಿಷಯದಲ್ಲಿ ಜಯಚಾಮರಾಜ ಒಡೆಯರವರು ಮಾತುಕತೆಗಳ ಮೂಲಕ ಅತ್ಯಂತ ಶಾಂತಿಯುತವಾಗಿ ಈ ಪ್ರಕ್ರಿಯೆಯನ್ನು ಮುನ್ನಡೆಸಿದರು. ಕೊನೆಗೆ 1950ರಲ್ಲಿ ಅವರೇ ಹೊಸ ಮೈಸೂರು ರಾಜ್ಯದ ರಾಜಪ್ರಮುಖರಾಗಿ ಅಂದ್ರೆ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದರು. ಹೌದು, ಇತಿಹಾಸ ಅವರನ್ನ ಇದೇ ಕಾರಣಕ್ಕೆ ಬಹಳವಾಗಿ ಗೌರವಿಸುತ್ತೆ. ರಕ್ತಪಾತವಿಲ್ಲದೆ, ಯಾವುದೇ ದೊಡ್ಡ ಸಂಘರ್ಷವಿಲ್ಲದೆ ಸೌಹಾರ್ದಯುತವಾಗಿ ಒಂದು ಇಡೀ ಸಾಮ್ರಾಜ್ಯವನ್ನ ಪ್ರಜಾಪ್ರಭುತ್ವದ ಭಾಗವಾಗಿಸಿದ್ದು ಅವರ ಮುತ್ಸದ್ದಿತನಕ್ಕೆ ಒಂದು ದೊಡ್ಡ ಉದಾಹರಣೆ. ಹಾಗಾದ್ರೆ ಜಯಚಾಮರಾಜ ಒಡೆಯರವರ ಒಟ್ಟಾರೆ ಕೊಡುಗೆಗಳನ್ನು ನಾವು ನೋಡೋದಾದರೆ ಅವರದ್ದು ಬಹುಮುಖಿ ವ್ಯಕ್ತಿತ್ವ ಅನ್ನೋದು ಸ್ಪಷ್ಟವಾಗತ್ತೆ. ಆಡಳಿತದಲ್ಲಿ ಸ್ಥಿರತೆ ತಂದರು, ಆರ್ಥಿಕತೆಗೆ ಚೈತನ್ಯ ತುಂಬಿದ್ರು, ಶಿಕ್ಷಣ, ಸಂಸ್ಕೃತಿ, ಅಭಿವೃದ್ಧಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರದ್ದು ಆಧುನಿಕ ಮೈಸೂರಿನ ನಿರ್ಮಾಣದಲ್ಲಿ ಒಂದು ಮಹತ್ವದ ಪಾತ್ರ. ಕೊನೆಯದಾಗಿ ಒಂದು ಪ್ರಶ್ನೆ. ಒಬ್ಬ ರಾಜ ತನ್ನ ಇಡೀ ಸಾಮ್ರಾಜ್ಯವನ್ನೇ ಪ್ರಜಾಪ್ರಭುತ್ವಕ್ಕೆ ಇಷ್ಟು ಗೌರವಯುತವಾಗಿ ಬಿಟ್ಟುಕೊಟ್ಟಿದ್ದು ಇದು ಇತಿಹಾಸದಲ್ಲಿ ಅಪರೂಪ. ಅಧಿಕಾರವನ್ನ ಹಿಡಿದಿಟ್ಟುಕೊಳ್ಳುವುದಕ್ಕಿಂತ ಜನರ ಭವಿಷ್ಯಕ್ಕೆ ದಾರಿ ಮಾಡಿಕೊಡೋದೇ ನಿಜವಾದ ನಾಯಕತ್ವ ಅಂತ ತೋರಿಸಿಕೊಟ್ಟ ಈ ತತ್ವಜ್ಞಾನಿ ರಾಜನಿಂದ ಇವತ್ತಿನ ನಮ್ಮ ನಾಯಕರು ಕಲಿಬೇಕಾದ ಪಾಠಗಳೇನಿರ್ಬೋದು? ಯೋಚಿಸಬೇಕಾದ ವಿಷಯ ಅಲ್ವಾ?